ಹಾಯ್, ಎಲ್ಲರಿಗೂ ನಮಸ್ಕಾರ. ರಾಮಾಯಣದಲ್ಲಿ ಯಾವತ್ತಾದರೂ ಇದನ್ನು ಕೇಳಿದ್ರಾ? ರಾಮ ಯಾವತ್ತೂ ಸೀತೆ ನಿನ್ನ ಯಾಕೆ ಲಕ್ಷ್ಮಣ ರೇಖೆಯನ್ನು ನೀನು ದಾಟಿ ಹೋದೆ ಅಂತ ರಾಮ ಯಾವತ್ತಾದರೂ ಕೇಳಿದ್ನಾ? ಯಾವತ್ತೂ ಕೇಳೇ ಇಲ್ಲ. ಸೀತೆ ಅಶೋಕವನದಲ್ಲಿ ಕುಳಿತು ನಾನು ಬಂಗಾರದ ಜಿಂಕೆಯನ್ನು ಕೇಳಬಾರ್ದಿತ್ತು ಅಂತ ಪಶ್ಚಾತ್ತಾಪವನ್ನು ಪಟ್ಟಿದ್ದನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಇಲ್ಲ. ಲಕ್ಷ್ಮಣ, ನೀನು ಯಾಕೆ ಈ ರೀತಿ ಮಾಡಿದೆ? ಸೀತೆ ಯಾಕೆ ಈ ರೀತಿ ಮಾಡಿದ್ಲು? ದಶರಥ ಮಹಾರಾಜರು ನಮ್ಮನ್ನೆಲ್ಲಕ್ಕೆ ಕಾಡಿಗೆ ಕಳಿಸಿದರು ಅಂತ ರಾಮ ಯಾವತ್ತಾದರೂ ಯೋಚನೆ ಮಾಡಿದ್ರಾ? ಇಲ್ಲ. ಅವರು ಯಾರು ಕೂಡ ಹಿಂದಿನದನ್ನು ನೆನೆದು ಬೇಸರವನ್ನು ಪಡ್ಕೊಳ್ತಾ ಇರಲಿಲ್ಲ, ಅಥವಾ ಮುಂದಿನದನ್ನು ನೆನೆದು ಭಯವನ್ನು ಪಡ್ಕೊಳ್ತಾ ಇರಲಿಲ್ಲ. ಬದುಕಿಗೆ ಈಗ ಏನು ಮಾಡಬೇಕು, ಪ್ರೆಸೆಂಟ್ ಇವಾಗ ಏನು ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಶ್ರಮವಹಿಸಿ ಮಾಡ್ತಾಯಿದ್ರು. ಈ ಥಿಂಕನ್ನು ನಾವು ಕೂಡ ಅವರನ್ನೇ ಅನುಕರಣೆ ಮಾಡಿ ಫಾಲೋ ಮಾಡಿದರೆ ನಮ್ಮ ಅದೆಷ್ಟೋ ಚಿಂತೆಗಳಿಗೆ ಮತ್ತು ಭಯಗಳಿಗೆ ಫುಲ್ ಸ್ಟಾಪ್ ಇಟ್ಟೋ ಥರ ಆಗುತ್ತೆ. ಇದೇ ತರಹದ ಇನ್ಸ್ಪೈರಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.